ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಗಂಧ ತೈಲಂ ಬಗ್ಗೆ. ಗಂಧ ತೈಲಂ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರ್ದು ಕೊಡ್ತಾರೆ, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ರೀತಿ ನೀವು ಇದನ್ನು ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಯೂಸ್ ಮಾಡ್ಬೋದು, ಎಷ್ಟು ದಿನ ಯೂಸ್ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದನ್ನು ಉಪಯೋಗ ಮಾಡಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಗಂಧ ತೈಲಂ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ನಿಮ್ಮ ಮೈಯಾಗ ಯಾವುದೇ ರೀತಿ ಮೂಳೆ ಮುರಿದೈತಿ, ಫ್ರ್ಯಾಕ್ಚರ್ ಆಗೈತಂದ್ರೆ ಆ ಫ್ರ್ಯಾಕ್ಚರನ್ನು ಬೇಗ ವಾಸಿ ಮಾಡಲಿಕ್ಕೆ, ಹೀಲಿಂಗ್ ಮಾಡಲಿಕ್ಕೆ ಇದ್ರ ಉಪಯೋಗ ಮಾಡ್ಲಾಗ್ತೈತ್ರಿ. ಇಲ್ಲ ಫ್ರ್ಯಾಕ್ಚರ್ಲಿಂತ ಆಗುವ ನೋವು ಕಡಿಮೆ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ಲಾಗ್ತೈತಿ. ಇಲ್ಲ ನಿಮ್ಮ ಮೈಯಾಗ ಬೋನ್ ಡಿಸ್ಲೊಕೇಶನ್ ಆಗೈತೆ ಅಂದ್ರೆ ಅಲ್ಲಿ ಯೂಸ್ ಮಾಡ್ತಾರೆ. ಇಲ್ಲ ನಿಮ್ಗೆ ಯಾವುದೇ ರೀತಿ ಮಸ್ಕುಲೋಸ್ಕೆಲಿಟನ್ ಮಾಂಸಪೇಶಿಗಳಲ್ಲಿ ಇಲ್ಲ ಮೂಳೆಯಲ್ಲಿ ನೋವು ಇದ್ರೆ ಅದಕ್ಕೆ ಯೂಸ್ ಮಾಡ್ತಾರೆ. ಈಗ ನಿಮ್ಮ ಮೂಳೆದಾಗ ತ್ರಾಸ ಐತಂದ್ರೆ, ಲಿಗಮೆಂಟ್ನೇ ತ್ರಾಸ ಐತಂದ್ರೆ, ಟೆಂಡನ್ದಾಗ ತ್ರಾಸ ಐತಂದ್ರೆ, ಮಾಂಸಪೇಶಿದಾಗ ತ್ರಾಸ ಐತಂದ್ರೆ ಅದನ್ನು ಗುಣಪಡಿಸ್ಲಿಕ್ಕೆ ಇದನ್ನು ಯೂಸ್ ಮಾಡ್ಲಾಗ್ತೈತಿ. ಮತ್ತು ಇದು ಏನು ಮಾಡ್ತೈತಪ್ಪ ಅಂದ ನಿಮ್ಮ ಬೋನ್ಸಿಗೆ ಸ್ಟ್ರೆಂತ್, ತಾಕತ್ ಕೊಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ಬಹಳಷ್ಟು ಜನಕ್ಕೆ ಆಸ್ಟಿಯೋಪೋರೋಸಿಸ್ ಅಂತ ಸಮಸ್ಯೆ ಇರ್ತೈತ್ರಿ, ಅಂದ್ರೆ ಮೂಳೆ ಒಳಗಿಂದೊಳಗೆ ಕೊಳಿತಿರ್ತಾವೆ, ಅದರಲ್ಲಿ ಯೂಸ್ ಮಾಡ್ಲಾಗ್ತೈತಿ. ಇಲ್ಲ ನಿಮ್ಗೆ ಅರ್ಥರೈಟಿಸ್, ಸಂಧಿಗತ ವಾತ, ಮೊಣಕಾಲು ನೋವು, ಕೈ ನೋವು ಇರ್ತಾವತ್ತಲ್ರಿ, ವಾತ ಜಾಸ್ತಿ ಆಗಿ ಅಡ್ಡಾಡ್ಲಿಕ್ಕೆ, ಕುಂದಿರ್ಲಿಕ್ಕೆ, ನಿಂದಿರ್ಲಿಕ್ಕೆ ತ್ರಾಸ ಆಗ್ತಿರ್ತೈತಲ್ಲ, ಆವಾಗ ಅಂಥ ಪೇಷಂಟ್ಸಿಗೆ ಕೂಡ ಇದನ್ನ ಸಜೆಸ್ಟ್ ಮಾಡ್ಲಾಗ್ತೈತ್ರಿ. ಈಗ ಇದ್ರ ಘಟಕ ದ್ರವ್ಯ ಬಗ್ಗೆ ಹೇಳ್ಬೇಕಂದ್ರೆ ತಿಲತೈಲ, ಕ್ಷೀರ ಅಂದ್ರೆ ಹಾಲು, ಎಷ್ಟಿ ಮಧು, ಮಂಜಿಷ್ಟ, ಕೋಲ, ರಕ್ತಚಂದನ, ಶ್ವೇತಸಾರಿವ, ಸರ್ಜರಸ, ಅಜಮೋದ, ಕುಷ್ಟ, ದೇವದಾರು, ಎಷ್ಟಿ ಮಧು, ಎಲ, ಪ್ರಿಶಂಗಿ, ಪತ್ರ, ಜೀವಂತಿ, ತಗರ, ಲೋಧ್ರ, ದುರ್ವ, ಗುಡಿಚಿ, ಕ್ಷೀರಕಾಕೋಲಿ, ಕಾಕೋಲಿ, ಮೇದ, ಮಹಾಮೇದ, ರಿದ್ದಿ, ವಿದ್ದಿ, ಶ್ವೇತಸಾರಿವ, ಶೃಂಘಾಟಕ, ಮಧು ಎಷ್ಟಿ, ಕುಷ್ಟ, ಸರ್ಜರಸ, ಜಟಾಮಾಂಸಿ, ದೇವದಾರು, ರಕ್ತಚಂದನ್, ಅಜಮೋದ, ಹೆರವೇರ, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ತಯಾರು ಮಾಡ್ಲಾಗ್ತೈತ್ರಿ. ಈಗ ಇದ್ರದ್ದು ಡೋಸೇಜ್ ಯಾವ ರೀತಿ ನೀವು ಇದನ್ನ ಯೂಸ್ ಮಾಡಬೇಕು, ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಎರಡು ಹೇಳ್ಕೊಡ್ತೀನಿ. ಎಕ್ಸ್ಟರ್ನಲ್ಲಿ ಅಂದರೆ ಹೊರಗಿನ ತ್ವಚದ ಮೇಲೆ ಯಾವ ರೀತಿ ಹಚ್ಕೋಬೇಕು. ಸೊ ನೋಡ್ರಿ, ನಿಮ್ಗೆ ಎಲ್ಲಿ ಫ್ರ್ಯಾಕ್ಚರ್ ಆಗೈತಿ ಆ ಭಾಗದಾಗ ನಿಮ್ಗೆ ಎಷ್ಟು ಬೇಕಾಗ್ತೈತೆ ಸ್ವಲ್ಪ ಅಷ್ಟು ಎಣ್ಣೆ ತೊಗೊಂಡು ಚಂದಾಗ ಆ ಭಾಗದಾಗ ಹಚ್ಕೊಂಡ್ಬಿಡ್ರಿ. ಸ್ನಾನ ಮಾಡೋದಕ್ಕಿಂತ 1-2 ಗಂಟೆ ಮೊದಲು ನೀವು ಇದನ್ನು ಹಚ್ಕೋರಿ, ಅದಾದ್ಮೇಲೆ ಸ್ನಾನ ಮಾಡ್ಕೊಂಬಿಡ್ರಿ. ಸೊ ಅದರಲ್ಲಿ ಅಲ್ಲಿ ಉಂಟಾಗುವ ಸ್ವೆಲ್ಲಿಂಗು ನೋವೆಲ್ಲ ಕಡಿಮೆ ಆಗ್ತೈತ್ರಿ. ಈಗ ಇಂಟರ್ನಲ್ಲಿ ಬಾಯಿ ಮೂಲಕ ಒಳಗಡೆ ಯಾವ ರೀತಿ ತಗೋಬೇಕು, ಇಲ್ಲ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರು ಅದಾರ, ಪುರುಷರು ಮಹಿಳೆಯರು ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ 5-10 ಹನಿ ಗಂಧ ತೈಲಂ ಏನಿದೆ, ಇನ್ನೊಮ್ಮೆ ಹೇಳ್ತೀನಿ, 5-10 ಹನಿ ಡ್ರಾಪ್ಸ್ ಗಂಧ ತೈಲಮದ್ದು 1 ಗ್ಲಾಸ್ ಹಾಲ್ದಾಗ ಇಲ್ಲ 1 ಗ್ಲಾಸ್ ಉಗುರು ಬೆಚ್ಚ ನೀರನ್ನ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೆಳಿಗ್ಗೆ ಒಂದು ಟೈಮು, ರಾತ್ರಿಗೆ ಒಂದು ಟೈಮು, ಊಟ ಆದಮೇಲೆ ನೀವು ಇದನ್ನ ದಿನಕ್ಕೆ 2 ಹೊತ್ತು ಸೇವನೆ ಮಾಡ್ಬೋದ್ರಿ. ಈಗ ಎಷ್ಟು ದಿನ ಏನು ತಗೋಬೇಕು? ಸೊ ನೋಡ್ರಿ, ಡಾಕ್ಟರ್ ಎಲ್ಲ ನಿಮ್ಗೆ ಪರಿಶೀಲನೆ ಮಾಡಾದ್ಮೇಲೆ, ನಿಮ್ಮ ಸಮಸ್ಯೆಯನ್ನು ನೋಡಾದ್ಮೇಲೆ ಎಷ್ಟು ದಿನ ನಿಮ್ಗೆ ಇದನ್ನ ತೊಗೊಳಕ್ಕೆ ಹೇಳ್ತಾ ಇದ್ದಾರೆ ಅಷ್ಟು ದಿನ ನೀವು ಇದನ್ನ ಯೂಸ್ ಮಾಡ್ಬೇಕಾಗ್ತೈತ್ರಿ. ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ನಾಗ ಸೈಡ್ ಎಫೆಕ್ಟ್ ಆಗ್ತೈತ್ರಿ. ನೀವು ಯಾವ ಭಾಗಕ್ಕೆ ಇದನ್ನ ಹಚ್ಕೊಂಡಿರಿ ಅಲ್ಲಿ ಅದು ತ್ವಚ ಕೆಂಪಾಗ್ಬೋದು, ಸ್ವಲ್ಪ ಕೆರೆತ ಉಂಟಾಗ್ಬೋದು, ಇಲ್ಲ ಬಾಯಿ ಮೂಲಕ ಇದನ್ನ ತೊಗೊಳಂತೀರಂದ್ರೆ ಕೆಲವೊಂದಿಷ್ಟು ಜನರಿಗೆ ಅಪಚನ ಆಗ್ಬೋದು, ವಾಂತಿ ಬಂದಂಗೆ ಆಗ್ಬೋದು, ತಲೆನೋವು, ತಲೆ ಸುತ್ತು ಬರೋದು, ಇವೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ತಾವ್ರಿ. ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನು ಘಟಕ ದ್ರವ್ಯ ನಾನು ನಿಮ್ಗೆ ತಿಳಿಸ್ಕೊಟ್ಟೇನಿ, ಯಾವುದೇ ಘಟಕ ದ್ರವ್ಯಲ್ಲಿ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗಿದೆ ಅಂದರೆ ಇದ್ರ ಉಪಯೋಗ ಮಾಡಿಬಿಡ್ರಿ. ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾರ್ದೆ ಇದನ್ನ ತೊಗೊಳಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ 110 ರೂಪಾಯಿದಾಗ ನಿಮ್ಗೆ 10 ml ತೈಲ ಇದು ಸಿಗ್ತೈತ್ರಿ. ಕೇರಳ ಆಯುರ್ವೇದ ಕಂಪನಿದು ಗಂಧ ತೈಲಮು. ನಾನು ನಿಮ್ಗೆ ಮೊದಲೇ ತಿಳಿಸಿದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ಇದನ್ನು ತಯಾರು ಮಾಡ್ತಾರೆ. ನೀವು ಯಾವ್ದಾರ ಬ್ರ್ಯಾಂಡಿನ ತೊಗೋಬೋದು. ಎಲ್ಲದ್ರಿಗೂ ಸೇಮ್ ಇಂಗ್ರೀಡಿಯೆಂಟ್, ಸೇಮ್ ಆ್ಯಕ್ಷನ್ ಇರ್ತೈತಿ. ಅದರ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಚೇಂಜ್ ಆದಮೇಲೆ ಇದರ ರೇಟ್ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು ರೀ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಹೊಸ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ಲ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನ ಆದ್ಮೇಲೆ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದೂ ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರ್ದು ತೊಗೊಳಕ್ಕೆ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.